ಹುಮನಾಬಾದ್ ವಿಧಾನಸಭಾ ಮತಕ್ಷೇತ್ರದ ಚಿಟಗುಪ್ಪ ಪಟ್ಟಣದಲ್ಲಿ ಕಾಂಗ್ರೆಸ್ ಮುಖಂಡರ ವಿರೋಧದ ನಡುವೆಯೂ ಕೂಡ ಹುಮನಾಬಾದ್ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಚಿಟಗುಪ್ಪ ಪಟ್ಟಣದಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆಯನ್ನು ಇಂದು ಮಾಡಿದ್ರು. ಈ ಸಂದರ್ಭದಲ್ಲಿ ಶಾಸಕರ ವಿರುದ್ಧ ಅನೇಕ ಕಾಂಗ್ರೆಸ್ ಮುಖಂಡರು ಧಿಕ್ಕಾರ ಕೂಗಿದ್ದು ಕಂಡುಬಂದು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದು ಇದು ಸಾರ್ವಜನಿಕ ಕೆಲಸ ಇದೆ, ಇದಕ್ಕೆ ಅಡ್ಡಿಪಡಿಸುವುದು ಸರಿಯಲ್ಲ ಎಂದು ಹೇಳಿದರು. ಚಿಟಗುಪ್ಪ ಪಟ್ಟಣದಲ್ಲಿ ಪುರಸಭೆ ನಗರೋತ್ಥಾನ ವತಿಯಿಂದ ಸುಮಾರು 2 ಕೋಟಿ ರೂಪಾಯಿಯಲ್ಲಿ ಈ ಒಂದು ಕಾಮಗಾರಿಯ ಪ್ರಾರಂಭ ಮಾಡ್ತಾ ಇದ್ದೆವು. ಮತ್ತು ಇನ್ನೊಂದು ಏನು ನಮ್ಮ ಚಿಟಗುಪ್ಪ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಇದೆ, ಸರ್ಕಾರದಿಂದ ಬಿಡುಗಡೆಯಾದಂಥ 30 ಹಾಸಿಗೆಯ ಈ ಒಂದು ಆಸ್ಪತ್ರೆ 50 ಹಾಸಿಗೆ ಮೇಲ್ದರ್ಜೆಸಕ್ಕೆ ಸರ್ಕಾರದಿಂದ ಮಂಜೂರಾದಂಥ ಸುಮಾರು ಅದನ್ನು ಕೂಡ 6 ಕೋಟಿಯಲ್ಲಿ. ಮತ್ತು ಇನ್ನೊಂದು BCM ಹಾಸ್ಟೆಲು ಏನು ಬಡ ಮಕ್ಕಳಿಗೆ ಗೊತ್ತಾ ವಿದ್ಯಾಭ್ಯಾಸ ಮಾಡಿದಂಥ ಆ ಒಂದು ಮಕ್ಕಳಿಗೆ ಆ ಹಾಸ್ಟೆಲ್ನಲ್ಲಿ ಇರಬೇಕು, ಅವರಿಗೆ ಸೌಲಭ್ಯಗಳು ಕೊಡಬೇಕಂತ ಸುಮಾರು 5 ಕೋಟಿ ರೂಪಾಯಿಯಲ್ಲಿ ಇವತ್ತು ಈ ಒಂದು ಕೆಲಸ ಪ್ರಾರಂಭವಾಗಿದೆ. ಆದ ಕಾರಣ ಇವತ್ತೆಲ್ಲ ಸಮಸ್ತ ಚಿಟಗುಪ್ಪ ಪಟ್ಟಣದಲ್ಲಿ ಇವತ್ತು ನಾವು ಏನು ಅಭಿವೃದ್ಧಿಗಳು ಹೇಳಿದ್ದೇವೋ ಅದರಂತೆ ಇವತ್ತು ನಡೀತಾ ಇದ್ದೀವಿ. ಇವತ್ತು ಮೊನ್ನೆನೂ ಕೂಡ ನಾವು ಮಿನಿ ವಿಧಾನಸೌಧ ಉದ್ಘಾಟನೆ ಕೂಡ ಗುದ್ದಲಿ ಪೂಜೆ ಮಾಡಿದ್ದು. ನಾವು ಏನು ಸರ್ಕಾರದ ಆಸ್ಪತ್ರೆ ಮೇಲ್ದರ್ಜಿಸುವಂಥ ಕಾರ್ಯ ಆಗ್ತಾ ಇದೆ. ಮತ್ತು ಈಗಾಗಲೇ ಡಿವೈಡರ್ ರೋಡಿಗೆ ಕೂಡ ನಾವು ಪ್ರಸ್ತಾವನೆ ಕೊಟ್ಟಿದ್ದು ಇವತ್ತಾಗಲೇ ಅಪ್ರೂವಲ್ ಬಂದಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಒಂದು ಪೂಜೆ ಮಾಡುವ ಮುಖಾಂತರ ಅದನ್ನು ಕೂಡ ಪ್ರಾರಂಭ ಮಾಡ್ತೇವೆ. ಏನು ಇವತ್ತು ನಮ್ಮ ಚಿಟಗುಪ್ಪ ಪಟ್ಟಣದಲ್ಲಿ ನಾಗರಿಕರಿಗೆ ಸೌಲಭ್ಯಗಳು ಸಿಗಬೇಕು, ಅವೆಲ್ಲವನ್ನೂ ಕೂಡ ಹಂತ ಹಂತವಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೆವು. ಮತ್ತು ಇದರಲ್ಲಿ ಯಾವುದೇ ಕೂಡ ರಾಜಕೀಯ ಇಲ್ಲ. ಇವತ್ತಿನ ಈ ಒಂದು ವರ್ಕ ಈಗ BCM ಹಾಸ್ಟೆಲ್ ಆಗಿ 9 ತಿಂಗಳಾಗಿತ್ತು. ಆ ಅಧಿಕಾರಿಗಳು ಕೂಡ ಯಾವುದೇ ಗಮನಕ್ಕೆ ತಂದಿದ್ದಲ್ಲ. ಮೊನ್ನೆ ಕೂಡ ಹೇಳಿದಾಗ ಭಾಳ ಲೇಟ್ ಆಗ್ತಾ ಇದೆ, ಅವ್ರಿಗೆ ನೋಟಿಸ್ ಕೊಡ್ತಾ ಇದ್ದಾರೆ ಅಂತಂದಾಗ ಇವತ್ತು ಅದನ್ನು ಕೂಡ ಕೆಲಸ ಪ್ರಾರಂಭ ಮಾಡಂತೇಳಿದ್ದು. ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂತಂದ್ರೆ ಜನರಿಗೆ ತೊಂದರೆ ಆಗಬಾರ್ದು, ಬೇಗನೆ ಪ್ರಾರಂಭ ಮಾಡಿ ಬೇಗನೆ ಸಾರ್ವಜನಿಕ ಉಪಯೋಗ ಆಗಿ ಇವೆಲ್ಲನೂ ಕೂಡ ಯಾರದೇ ಇದು ಮನಿದಿಲ್ಲ, ಇದು ಯಾವುದೇ ಇಲ್ಲ, ಇದು ಎಲ್ಲನೂ ಕೂಡ ಇಲ್ಲಿ ಚಿಟಗುಪ್ಪ ಇರ್ಬೋದು ಸುತ್ತಮುತ್ತ ಹಳ್ಳಿನ ಗ್ರಾಮಸ್ಥರಿಗಾಗಿ ಇವತ್ತು ಯಾವುದೇ ಆಸ್ಪತ್ರೆ ಆಗ್ತು ಅಂತಂದರೆ ಎಲ್ಲ ಬಡ ಜನರಿಗಾಗಿ ಅನುಕೂಲ ಆಗ್ತದ. ಮತ್ತು ಇವತ್ತು ಏನಿದು ಒಂದು ಹಾಸ್ಟೆಲ್ ಮಾಡ್ತಾ ಇದ್ದೇವೆ. ಇವತ್ತು ಆ ಹಾಸ್ಟೆಲ್ ಕೂಡ ಬಡ ಮಕ್ಕಳು ಯಾರು ಇವತ್ತು ದುಡ್ಡು ಕೊಟ್ಟು ಅವರಿಗೆ ಒಳ್ಳೆಯ ಶಾಲೆಯಲ್ಲಿ ಒಳ್ಳೆಯದಲ್ಲಿ ಇರ್ಲಿಕ್ಕಾಗಲ್ಲ ಅಂಥ ಒಂದು ಮಕ್ಕಳಿಗೆ
ಇವತ್ತಿನ ಈ ಒಂದು ಯೋಜನೆಗಳನ್ನು ಇವತ್ತು ನಾವು ಕೊಡ್ತಾ ಇದ್ದೆವು. ಮತ್ತು ಇವತ್ತೇನು ಪುರಸಭೆಯಿಂದ ಈ ಮಾಳಿಗೆಯನ್ನು ಏನು ನಗರೋತ್ಥಾನದ ಒಂದು ಅನುದಾನದಲ್ಲಿ ಮಾಡ್ತಾ ಇದ್ದಾರೆ, ಇಲ್ಲಿನ ಏನು ವ್ಯಾಪಾರಸ್ಥರಿದ್ದಾರೆ ಚಿಟುಗುಪ್ಪ ಪಟ್ಟಣದ ಇರ್ಬೋದು ಸುತ್ತಮುತ್ತಲಿನ ಇದ್ದವರಿಂದ ಆ ವ್ಯಾಪಾರಸ್ಥರಿಗೆ ಇವತ್ತು ಅನುಕೂಲ ಆಗಬೇಕು. ಇವತ್ತು ಅವ್ರು ಪ್ರೈವೇಟ್ನಲ್ಲಿ ಹೋಗಿ ಲಕ್ಷಗಟ್ಟಲೆ ಕೊಟ್ಟರು ಕೂಡ ಪಾಪ ಇವತ್ತು ದುಕಾನ್ ಸಿಗ್ತಾ ಇಲ್ಲ, ಅವರ ಹೊಟ್ಟೆಪಾಡಿಗಾಗಿ ಇವತ್ತು ಬಡದಾಡ್ತಾ ಇದ್ದಾರೆ. ಅಂಥ ಒಂದು ವ್ಯಕ್ತಿಗಳಿಗೆ ಇಲ್ಲೂ ಕೂಡ ಮಾಳಿಗೆಗಳನ್ನು ನಿರ್ಮಿಸಿ ಬಡ ಇವರಿಗೆ ಕೊಡ್ತಂಥ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇದ್ದೆವು. ಇವತ್ತೇನು ನಾವು ಚುನಾವಣೆ ಪೂರ್ವದಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ದೆವು ಅವು ಎಲ್ಲವೂ ಕೂಡ ಇವತ್ತು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಭಾಳಷ್ಟು ಜನರಿಗೆ ಇವತ್ತು ಕಣ್ಣಿಗೆ ಕಾಣಲ್ಲ ಇರ್ತದ. ಇವತ್ತು ವಾಸ್ತವಿಕತವಾಗಿ ಅಪೋಸಿಷನ್ ಸಾರು ಹೇಳ್ಕೊತಾ ಇರ್ತಾರೆ, ನಮ್ದೇನಿದೆ ಇವತ್ತು ಜನರಿಗೆ ನೆಮ್ಮದಿ ಇರಬೇಕು, ಒಳ್ಳೆ ರೀತಿಯಿಂದ ಇರಬೇಕು. ಇವತ್ತು ಜನರು ಸೋದರ ರೀತಿಯಿಂದ ಬಾಳ್ಬೇಕು. ಇವತ್ತು ಅಭಿವೃದ್ಧಿ ಬಂದಾಗ ಎಲ್ಲರೂ ಕೈ ಜೋಡಿಸಿದ ಮಾತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅದ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತು ಶಾಸಕರ ನಡುವೆ ಮಾತಿನ ಚಕಮಕಿ ಏರ್ಪಟ್ಟಿತ್ತು. ವಿದ್ಯಾಸಾಗರ್, RJ32 ಕನ್ನಡ ನ್ಯೂಸ್, ಹುಮ್ನಾಬಾದ್. ವಿಧಾನ ಪರಿಷತ್ ಸದಸ್ಯರು ಬಿ ಇರ್ಬೇಕಲ್ಲ. ಮಾಡಬೇಕು ಗೊತ್ತಾಗ್ತಲ್ಲ. ನಾಳೆ ಇಂಥವಕ್ಕೆಲ್ಲ ಆಗ್ತು ಆಸ್ಪತ್ರೆ ಕೊಡ್ಲಕ್ಕೆ ಹೋಗ್ಬೇಡ್ರಿ. ಯಾಕ ಇಲ್ಲಿ ಎಲ್ಲರೂ ಕೂಡ ಒಂದು ಸೋದರ ರೀತಿಲಿ ಇಂಥವೆಲ್ಲ ರಾಜಕೀಯ ತಂದ್ರೆ ಏನಾಗ್ತದ ನಾನು ಹೇಳ್ತೀನಿ ಸರ್. ದಯಮಾಡಿ ಇಲ್ಲಿ ಯಾರು ರಾಜಕೀಯ ಮಾಡ್ತಾ ಅಭಿವೃದ್ಧಿ ಕೆಲಸ ಇದ್ದಾಗ ಕೈ ಜೋಡಿಸ್ಕೊಂಡು ಕಲ್ತ ಮಾಡ್ಬೇಕು. ಎಜುಕೇಶನ್ ಮಾಡ್ಲಿಕ್ಕೆ ಇಲ್ಲಿ ಸೈಕ್ ಅದ ಏನಿದೆ ಇಲ್ಲಿ